ನಮಸ್ಕಾರ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ. 1421 CAR ಹಾಗೂ DAR ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳ ಜಿಲ್ಲಾವಾರು ಸೀಟುಗಳ ಹಂಚಿಕೆಯನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಬೆಂಗಳೂರು ನಗರ ನೋಡೋದಾದರೆ 523 + 5 ಬ್ಯಾಕ್ಲಾಗ್ ಹುದ್ದೆಗಳು. ಇತರೆಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 237 + 3 ಬ್ಯಾಕ್ಲಾಗ್ ಹುದ್ದೆಗಳು ಹಾಗೂ ಮಾಜಿ ಸೈನಿಕರಿಗೆ 90, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದಂಥ ಅಭ್ಯರ್ಥಿಗಳಿಗೆ 45 + 1, ಯೋಜನಾ ನಿರಾಶ್ರಿತರಾದ ಅಭ್ಯರ್ಥಿಗಳಿಗೆ 44 + 1 ಸೀಟುಗಳನ್ನು. ಹಾಗೆ ಮುಂದೆ ನೋಡೋದಾದರೆ ಮೈಸೂರು ನಗರಕ್ಕೆ ಜನರಲ್ ಕ್ಯಾಟಗರಿಯಲ್ಲಿ 38, ಗ್ರಾಮೀಣ ಅಭ್ಯರ್ಥಿಗಳಿಗೆ 13, ಮಾಜಿ ಸೈನಿಕರಿಗೆ 2, ಕನ್ನಡದಲ್ಲಿ ವ್ಯಾಸಂಗ ಮಾಡಿದಂಥ ಅಭ್ಯರ್ಥಿಗಳಿಗೆ 1 ಹಾಗೂ ಯೋಜನಾ ನಿರಾಶ್ರಿತರಾದ ಅಭ್ಯರ್ಥಿಗಳಿಗೆ 1 ಸೀಟುಗಳು. ಟೋಟಲ್ 55 ಹುದ್ದೆಗಳನ್ನು ಮೈಸೂರು ನಗರಕ್ಕೆ ನೀಡಿರುತ್ತಾರೆ. ನಂತರದಲ್ಲಿ ನೋಡೋದಾದರೆ ಹಾಗೆ ನಾವು ಮುಂದೆ ಬಂದರೆ ಮಂಗಳೂರು ನಗರ ಅಂದರೆ ಸಿಟಿ CAR ನೋಡೋದಾದರೆ ಇತರ ಅಭ್ಯರ್ಥಿಗಳಿಗೆ 13, ಗ್ರಾಮೀಣ ಅಭ್ಯರ್ಥಿಗಳಿಗೆ 2, ಮಾಜಿ ಸೈನಿಕರಿಗೆ ಇಲ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ ಇಲ್ಲ ಮತ್ತು ಯೋಜನಾ ನಿರಾಶ್ರಿತರಾದ ಅಭ್ಯರ್ಥಿಗಳಿಗೂ ಇಲ್ಲ. ಒಟ್ಟು ಟೋಟಲ್ 15 ಹುದ್ದೆಗಳನ್ನು ಇಲ್ಲಿ ನಮಗೆ ನೀಡಲಾಗಿರುತ್ತದೆ. ಹಾಗೆ ಮುಂದೆ ನೋಡೋದಾದರೆ ಕಲಬುರಗಿ ನಗರ ಸಿಟಿ CAR ಇದು ಸಹ ಇಲ್ಲಿ ನಮಗೆ ಟೋಟಲ್ 10 ಹುದ್ದೆಗಳಿದ್ದು ಅದರಲ್ಲಿ ಇತರರಿಗೆ 9, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಹಾಗೂ ಒಟ್ಟು ಟೋಟಲ್ 10 ಸಂಖ್ಯೆಯ ಹುದ್ದೆಗಳನ್ನು ಕಲಬುರಗಿ ನಗರ CARಗೆ ನೀಡಲಾಗಿರುತ್ತದೆ. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ DAR ನೋಡೋದಾದರೆ ಟೋಟಲ್ 35 ಸೀಟುಗಳನ್ನು ಇದ್ದು ಅದರಲ್ಲಿ 25 ಇತರೆ, 7 ಗ್ರಾಮೀಣ ಅಭ್ಯರ್ಥಿಗಳಿಗೆ, 1 ಮಾಜಿ ಸೈನಿಕರು, ಕನ್ನಡದಲ್ಲಿ ವ್ಯಾಸಂಗ ಮಾಡಿದಂಥ ಅಭ್ಯರ್ಥಿಗಳಿಗೆ 1 ಹಾಗೂ ಯೋಜನಾ ನಿರಾಶ್ರಿತರಿಗೆ 1. ಟೋಟಲ್ 35 ಸೀಟುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀಡಿರುತ್ತಾರೆ. ನಂತರದಲ್ಲಿ ಮೈಸೂರು ಡಿಸ್ಟಿಕ್ DAR ನೋಡೋದಾದರೆ ಟೋಟಲ್ 25 ಸೀಟುಗಳು. ಅದರಲ್ಲಿ ಇತರರಿಗೆ 20, ಗ್ರಾಮೀಣ ಅಭ್ಯರ್ಥಿಗಳಿಗೆ 4, ಮಾಜಿ ಸೈನಿಕರಿಗೆ 1. ಟೋಟಲಿ 25 ಸಂಖ್ಯೆಯ ಹುದ್ದೆಗಳು ಮೈಸೂರು DARನ ಕರೆದಿರುತ್ತಾರೆ. ನಂತರದಲ್ಲಿ ಮುಂದೆ ನೋಡೋದಾದರೆ ಕೊಡಗು ಜಿಲ್ಲೆಗೆ ಟೋಟಲಿ 35 ಸಂಖ್ಯೆಯ ಹುದ್ದೆಗಳನ್ನು ನೀಡಲಾಗಿದ್ದು ಅದರಲ್ಲಿ 26 ಇತರರು, ಗ್ರಾಮೀಣ ಅಭ್ಯರ್ಥಿಗಳಿಗೆ 6, ಮಾಜಿ ಸೈನಿಕರಿಗೆ 1, ಕನ್ನಡದಲ್ಲಿ ವ್ಯಾಸಂಗ ಮಾಡಿದಂಥ ಅಭ್ಯರ್ಥಿಗಳಿಗೆ 1, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ 1 ಸಂಖ್ಯೆ. ಟೋಟಲಿ 35 ಸಂಖ್ಯೆಯ ಹುದ್ದೆಗಳನ್ನು ಕೊಡಗು ಜಿಲ್ಲೆಯ DARನ ನೀಡಿರುತ್ತಾರೆ. ನಂತರದಲ್ಲಿ ಮತ್ತೆ ನೋಡೋದಾದರೆ ನಾವು ಮಂಡ್ಯ ಜಿಲ್ಲೆಗೆ 32 ಟೋಟಲ್ 44 + 1 ಬ್ಯಾಕ್ಲಾಗ್ ಹುದ್ದೆಯನ್ನು ಹೊಂದಿದ್ದು 32 ಇತರೆ ಅಭ್ಯರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 8, ಮಾಜಿ ಸೈನಿಕರಿಗೆ 2 ಹಾಗೂ ಕನ್ನಡದಲ್ಲಿ ವ್ಯಾಸಂಗ ಮಾಡಿದಂಥವರಿಗೆ 1 ಹಾಗೂ ಯೋಜನಾ ನಿರಾಶ್ರಿತರಿಗೆ 1 ಸಂಖ್ಯೆ. ಟೋಟಲಿ 44 + 1 ಸಂಖ್ಯೆಯ DARನ್ನು ಮಂಡ್ಯ ಜಿಲ್ಲೆಗೆ ಕರೆದಿರುತ್ತಾರೆ. ನಂತರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಟೋಟಲಿ 59 + 1 ಬ್ಯಾಕ್ಲಾಗ್ ಸೇರಿ 60 ಹುದ್ದೆಗಳಿದ್ದು ಇದರಲ್ಲಿ ಇತರರಿಗೆ 37 + 1 ಬ್ಯಾಕ್ಲಾಗು ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ 17, ಮಾಜಿ ಸೈನಿಕರಿಗೆ 3 ಹಾಗೂ ಕನ್ನಡದಲ್ಲಿ ವ್ಯಾಸಂಗ ಮಾಡಿದಂಥವರಿಗೆ 1 ಹಾಗೂ ಯೋಜನಾ ನಿರಾಶ್ರಿತರಿಗೆ 1 ಸೇರಿ ಟೋಟಲಿ 59 + 1 60 ಸೀಟುಗಳನ್ನು ಶಿವಮೊಗ್ಗ ಜಿಲ್ಲೆಯ DARನ ನೀಡಿರುತ್ತಾರೆ. ಚಿತ್ರದುರ್ಗ ಜಿಲ್ಲೆಗೆ ನೋಡೋದಾದರೆ ಟೋಟಲಿ 25 ಸಂಖ್ಯೆಯ DAR ಹುದ್ದೆಗಳಿದ್ದು 19 ಇತರರು, ಗ್ರಾಮೀಣ ಅಭ್ಯರ್ಥಿಗಳಿಗೆ 5 ಹಾಗೂ ಮಾಜಿ ಸೈನಿಕರಿಗೆ 1 ಸಂಖ್ಯೆಯ ಸೀಟುಗಳನ್ನು ನೀಡಲಾಗಿದೆ. ಟೋಟಲಿ 25 ಸಂಖ್ಯೆಯ ಸೀಟುಗಳು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಕಾನ್ಸ್ಟೇಬಲ್ DARಗೆ ಮೀಸಲಾಗಿ ಇರುವಂಥದ್ದು. ಅದೇ ರೀತಿ ಮುಂದೆ ಬಂದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರು DARಗೆ ನೋಡೋದಾದರೆ ನಾವು ಟೋಟಲ್ 10 ಹುದ್ದೆಗಳಿದ್ದು ಅದರಲ್ಲಿ 9 ಇತರರು, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಸಂಖ್ಯೆಯ ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದ್ದು ಟೋಟಲಿ 10 ಹುದ್ದೆಗಳು ಈ ಮಂಗಳೂರು DARಲ್ಲಿ ಇರುವಂಥದ್ದು. ನಂತರದಲ್ಲಿ ನೋಡೋದಾದರೆ ಉಡುಪಿ ಜಿಲ್ಲೆಗೆ ಟೋಟಲಿ 40 ಸಂಖ್ಯೆಯ ಹುದ್ದೆಗಳಿದ್ದು ಅದರಲ್ಲಿ 30 ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 6, ಮಾಜಿ ಸೈನಿಕರಿಗೆ 2, ಕನ್ನಡದಲ್ಲಿ ವ್ಯಾಸಂಗ ಮಾಡಿದಂಥ ಅಭ್ಯರ್ಥಿಗಳಿಗೆ 1, ಯೋಜನಾ ನಿರಾಶ್ರಿತರಿಗೆ 1. ಟೋಟಲಿ 40 ಸಂಖ್ಯೆಯ ಹುದ್ದೆಗಳು ಉಡುಪಿ ಜಿಲ್ಲೆಗೆ ಮೀಸಲಾಗಿರುವಂಥದ್ದು. ಹಾಗೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ DAR ನೋಡೋದಾದರೆ ಟೋಟಲಿ 20 ಸೀಟುಗಳು ಇದ್ದು ಇದರಲ್ಲಿ ಇತರರಿಗೆ 15, ಗ್ರಾಮೀಣ ಅಭ್ಯರ್ಥಿಗಳಿಗೆ 4, ಮಾಜಿ ಸೈನಿಕರಿಗೆ 1. ಟೋಟಲು 20 ಹುದ್ದೆಗಳು ಖಾಲಿ ಇದ್ದು ಸಶಸ್ತ್ರ ಕಾನ್ಸ್ಟೇಬಲ್ಗಳ ಹುದ್ದೆಗಳ ವರ್ಗೀಕರಣ ಇರುತ್ತದೆ. ನಂತರದಲ್ಲಿ ನೋಡೋದಾದರೆ ಚಿಕ್ಕಮಗಳೂರು ಜಿಲ್ಲೆ ನೋಡೋದಲ್ಲಿ 20 ಸೀಟುಗಳಿದ್ದು ಇದರಲ್ಲಿ 15 ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 4, ಮಾಜಿ ಸೈನಿಕರಿಗೆ 1 ಸಂಖ್ಯೆಯ ಹುದ್ದೆಗಳನ್ನ ಈ ರೀತಿಯಾಗಿ ವರ್ಗಾವಣೆ ಮಾಡಿರುತ್ತಾರೆ. ಹಾಗೆ ಮುಂದೆ ಬಂದರೆ
ಗದಗ ಜಿಲ್ಲೆಯಲ್ಲಿ ಟೋಟಲಿ 20 ಸಂಖ್ಯೆಯ ಹುದ್ದೆಗಳಿದ್ದು ಇದರಲ್ಲಿ 15 ಇತರರಿಗೆ, 4 ಗ್ರಾಮೀಣ ಅಭ್ಯರ್ಥಿಗಳಿಗೆ, 1 ಮಾಜಿ ಸೈನಿಕರಿಗೆ ಹುದ್ದೆಗಳನ್ನು ವರ್ಗೀಕರಣ ಮಾಡಿರುವಂಥದ್ದು. ಹಾಗೆ ಕಲಬುರಗಿ ಜಿಲ್ಲೆ ನೋಡೋದಾದ್ರೆ ನಾವು ಟೋಟಲಿ 10 ಸಂಖ್ಯೆಯ CR ಇದ್ದು DR ಇದು CR ಅಲ್ಲ DR ಇದ್ದು 9 ಇತರರಿಗೆ, 1 ಗ್ರಾಮೀಣ ಅಭ್ಯರ್ಥಿಗಳಿಗೆ ಟೋಟಲಿ 10 ಸಂಖ್ಯೆಯ ಸೀಟುಗಳು ಕಲಬುರಗಿ ಜಿಲ್ಲೆಗೆ ಲಭ್ಯವಿವೆ. ನಂತರದಲ್ಲಿ ನೋಡೋದಾದರೆ ವಿಜಯನಗರ ಜಿಲ್ಲೆ 15 ಸಂಖ್ಯೆಯ ಹುದ್ದೆಗಳು ಇಲ್ಲಿದ್ದು 13 ಸಂಖ್ಯೆ ಇತರರಿಗೆ, 2 ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾಗಿರುವಂಥದ್ದು. ನಂತರದಲ್ಲಿ ಬಂದರೆ KSRP ಮೌಂಟೇನ್ ಕಂಪ್ನಿ ಮೈಸೂರಿಗೆ ನೋಡೋದಾದರೆ ಟೋಟಲಿ 32 ಸಂಖ್ಯೆಯ ಹುದ್ದೆಗಳಿದ್ದು ಇದರಲ್ಲಿ 24 ಇತರರಿಗೆ, 6 ಗ್ರಾಮೀಣ ಅಭ್ಯರ್ಥಿಗಳಿಗೆ, 1 ಮಾಜಿ ಸೈನಿಕರಿಗೆ ಹಾಗೂ ಕನ್ನಡದಲ್ಲಿ ವ್ಯಾಸಂಗ ಮಾಡಿರುವಂಥ ಅಭ್ಯರ್ಥಿಗಳಿಗೆ 1 ಸಂಖ್ಯೆ, ಟೋಟಲಿ 32 ಸಂಖ್ಯೆಯ ಹುದ್ದೆಗಳು ಖಾಲಿ ಇರುವಂಥದ್ದು.